ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 6/6/2024. बेहद की परम 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 महाशांति है, महाशांति है, ಮಹಾಶಾಂತಿ ಹೇ. ಬೇಹದ್ನ ಮಕ್ಕಳಿಗೆ ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಮತ್ತು ವಿಶ್ವ ಪರಿವರ್ತನೆಯ ಸಂಕಲ್ಪವನ್ನು ಮಾಡುತ್ತೀರಿ. ನಿಮ್ಮ ಆತ್ಮದ ಸುತ್ತಲೂ ಒಂದು ಹಾಲಿನಂತಹ ಪರಮ ಪ್ರಕಾಶವು ಆವರಿಸಿಕೊಂಡಿದೆ. ನೀವು ಬೇಹದ್ನ ಪರಂಧಾಮದಲ್ಲಿದ್ದೀರಿ. ಬೇಹದ್ನ ಪರಂಧಾಮದಲ್ಲಿ ಬೇಹದ್ನ ಪರಂಪಿತನ ಮುಂದೆ ಕುಳಿತುಕೊಂಡು ಪರಂಪಿತನ ಮಸ್ತಿಷ್ಕದಿಂದ ಬರುತ್ತಿರುವ ಪರಂಪ್ರಕಾಶವು ನಿಮ್ಮ ಮಸ್ತಿಷ್ಕದಲ್ಲಿ ಹರಿಯುವಂತೆ ಭಾವಿಸಿ ಬೇಹದ್ನ ತಂದೆಯೊಡನೆ ಕನೆಕ್ಷನ್ ಮಾಡಿಕೊಂಡು ಆತ್ಮ ಮತ್ತು ಪರಮಾತ್ಮನ ಮಿಲನವನ್ನು ಅನುಭವಿಸಿ. ಬೇಹದ್ನ ತಂದೆಯಿಂದ ಪಡೆಯುತ್ತಿರುವ ಪವರ್ನಿಂದ ನಿಮ್ಮ ಸುತ್ತಮುತ್ತಲಿನ ವಾಯುಮಂಡಲವು ಸಂಪೂರ್ಣ ಪರಂ ಶಾಂತಿಯಿಂದ ತುಂಬುತ್ತದೆ. ಆ ಪವರ್ ಬೇಹದ್ನ ಕಲಾದಾಗಿರುತ್ತದೆ. ನಮ್ಮ ಅನೇಕ ಬೇಹದ್ನ ಮಕ್ಕಳು ಆತ್ಮಸ್ವರೂಪರಾಗಿ ಪರಮಾತ್ಮನೊಂದಿಗೆ ಕನೆಕ್ಷನ್ ಮಾಡಿಕೊಂಡು ಪರಮಾತ್ಮನಿಂದ ಪವರ್ ತೆಗೆದುಕೊಂಡು ಪರಂ ಶಾಂತಿಯ ಸಂಕಲ್ಪವನ್ನು ದಿನವಿಡೀ ಹರಡುತ್ತಿದ್ದಾರೆ. ಇಂತಹ ಜ್ಞಾನಿ ಬೇಹದ್ನ ಮಕ್ಕಳ ಭಾಗ್ಯವು ಬಹಳ ದೊಡ್ಡದಾಗಿರುತ್ತದೆ. ಇಂತಹ ಪವರ್ಫುಲ್ ಆತ್ಮಗಳು, ಬೇಹದ್ನ ಆತ್ಮಗಳು ಪರಂ ಶಾಂತಿಯ ಸಂಕಲ್ಪದಿಂದ ವಿಶ್ವಶಾಂತಿಯ ಬಾವುಟವನ್ನು ಹಾರಿಸಬಲ್ಲರು. ಮಕ್ಕಳೇ, ನಿಮ್ಮ ಜೀವನದಲ್ಲಿ ಆಗಿ ಹೋದ ಎಲ್ಲ ಕರ್ಮಗಳಿಗೆ, ಎಲ್ಲ ಲೆಕ್ಕಾಚಾರಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಟುಬಿಡಿ. ಇದನ್ನೇ ವಾಣಿಗಳಲ್ಲಿ ಬಿಂದಿ ಸ್ವರೂಪ್ ಬನ್ಕೆ ಬಿಂದಿ ಲಗಾಯೆ ಎಂದು ಹೇಳಲಾಗಿದೆ. ಹಳೆಯ ಎಲ್ಲ ಕರ್ಮಬಂಧನಗಳಿಂದ ದೂರವಿದ್ದು ಬಿಡಿ, ಮುಕ್ತರಾಗಲು ಇರುವ ಒಂದೇ ದಾರಿ ಎಂದರೆ ಬೇಹದ್ನ ಕಲಾದ ಪರಂಧಾಮದಲ್ಲಿ ಆತ್ಮ ಪರಮಾತ್ಮನ ಕನೆಕ್ಷನ್ ಮಾಡಿಕೊಂಡು ಆತ್ಮಸ್ವರೂಪದಲ್ಲಿರುವುದು. ಬೇಹದ್ನ ಮಕ್ಕಳೇ, ನಾವೆಲ್ಲರೂ ಕೊನೆಗೆ ಎಲ್ಲಿ ಹೋಗಿ ಸೇರಬೇಕು? ಬಾಪೂಜಿಯ ಮೂಲಸ್ಥಾನವಾದ ಬೇಹದ್ನ ಕಲಾದ ಪರಂಧಾಮಕ್ಕೆ ಹೋಗಿ ಸೇರಬೇಕು. ಪರಂಧಾಮವನ್ನು ಸೇರಲು ಯಾವಾಗಲೂ ಎವರ್ ರೆಡಿಯಾಗಿರಿ. ಇಂತಹ ನನ್ನ ಬೇಹದ್ನ ಮಕ್ಕಳಿಗೆ ಮಾತೆ ಮಾಡುವ ನಮಸ್ಕಾರಗಳು. ಮಾಯೆಯ ಛತ್ರಛಾಯೆಯಿಂದ ಬಚಾವಾಗಿರಲು ಬೇಹದ್ನ ತಂದೆಯ ಛತ್ರಛಾಯೆಯಲ್ಲಿ ಇರಿ. ಯಾವಾಗಲೂ ತಂದೆಯ ನೆನಪಿನಲ್ಲಿರಿ. ಆಗ ನೀವು ಯಾವಾಗಲೂ ಮಾಯೆಯಿಂದ ಬಚಾವಾಗಿ ಇರಬಹುದು. ಯಾವಾಗಲೂ ಬೇಹದ್ನ ಜ್ಞಾನದ ಸಾಗರದಲ್ಲಿ ಈಜುತ್ತಿರಿ. ವಿಶಾಲ ಸಾಗರದಂತಹ ಜ್ಞಾನವನ್ನು ಕೊಟ್ಟಿದ್ದವರು ಯಾರು? ಅವರೇ ನಮ್ಮ ಬೇಹದ್ನ ದಾದಾಜಿ. ಯಾವಾಗಲೂ ಬೇಹದ್ನ ತಂದೆಯ ಧ್ಯಾನದಲ್ಲೇ ಇರಿ. ಮುಂದೆ ಸಂಪನ್ನ ಆತ್ಮರಾಗಿ ಮಹಾದಾನಿಗಳಾಗಿ ನಿಮ್ಮ ಮುಂದೆ ದಿಕ್ಕೇ ತೋಚದೆ ಅಲಿಯುತ್ತಿರುವಂತಹ ಆತ್ಮಗಳಿಗೆ ಮಾರ್ಗದರ್ಶನ ಮಾಡಬೇಕಾಗಿದೆ. ಅಂಥವರಿಗೆ ದಯೆ ತೋರಿಸಬೇಕಾಗಿದೆ. ಅಲೆದಾಡುತ್ತಿರುವ ಈ ಆತ್ಮಗಳ ಉದ್ಧಾರ ನೀವೇ ಮಾಡಬೇಕಾಗಿದೆ. ಈಗ ನೀವೆಲ್ಲರೂ ಮಾಡಬೇಕಾದ ಕೆಲಸವೆಂದರೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸಿಕೊಡಿ. ಅವರೆಲ್ಲರೂ ಈಗ ಕೇಳಿ ಅದನ್ನು ಮರೆತು ಬಿಡಬಹುದು, ಆದರೆ ಮುಂದೆ ಎಂದೋ ಒಂದು ದಿನ ಅದು ಅವರಲ್ಲಿ ಬೀಜಾರೋಪಣೆ ಆಗಬಹುದು. ಆ ಆತ್ಮಗಳು ಬೇಹದ್ನ ಜ್ಞಾನದಲ್ಲಿ ಬಂದು
ತನ್ನ ಆತ್ಮದ ಉದ್ಧಾರವನ್ನು ಮಾಡಿಕೊಳ್ಳಬಹುದು. ಇದು ಒಂದು ಬಹಳ ದೊಡ್ಡ ಸೇವೆಯಾಗಿದೆ. ಇದರಿಂದಲೇ ನೀವು ಬಹಳ ದೊಡ್ಡ ಭಾಗ್ಯಶಾಲಿ ಆಗಲಿದ್ದೀರಿ. ಬೇಹದ್ನ ತಂದೆ ಬಳಿ ಪ್ರತಿಯೊಂದು ಆತ್ಮರ ಸೇವೆಯ ಲೆಕ್ಕಾಚಾರವಿದೆ. ಅವರ ಬಳಿ ಪ್ರತಿಯೊಬ್ಬರ ಸೇವೆಯ ಪಾಯಿಂಟ್ಗಳು ಜಮಾ ಆಗುತ್ತಾ ಬರುತ್ತಿದೆ. ಕೊನೆಗೆ ಎಲ್ಲ ಆತ್ಮಗಳಿಗೂ ಇಲ್ಲೇ ಬರಬೇಕಾಗಿದೆ. ಆದರೆ ಕೆಲವು ಆತ್ಮಗಳು ಈಗಲೇ ಬರಬಹುದು ಅಥವಾ ಕೆಲವು ಆತ್ಮಗಳು ಬಹಳಷ್ಟು ಸುತ್ತಾಡಿ ತಿರುಗಾಡಿ ಸುಸ್ತಾಗಿ ನಂತರವೇ ಬರಬಹುದು. ಎಲ್ಲರಿಗೂ ತಂದೆಯೊಬ್ಬನೇ, ಆ ಬೇಹದ್ನ ತಂದೆಯೊಬ್ಬನೇ. ಎಲ್ಲರೂ ಬೆಳಗುತ್ತಿರುವ ದೀಪದ ಜ್ಯೋತಿಯಾಗಿರಿ. ಬೇಹದ್ಕೆ ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.